ಪ್ರೀತಿಯ ವೀಕ್ಷಕರೇ, ವಿರಾಮದ ನಂತರ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಮತ್ತೊಂದು ಆವರ್ತಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ಚಿತ್ರದುರ್ಗದಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಬಿಜು ಅವರಿದ್ದಾರೆ. ಅವರ ಅನುಭವ ನಮಗೆ ಮುಂದೆ ಹೇಳ್ತಾ ಇದ್ದರು, ಹೇಗೆ ದೇವರು ಅವರನ್ನು ತಿರುಗಿ ತನ್ನ ಸೇವೆಗೆ ಕರೆದನು ಎಂಬುದಾಗಿ. ಪಾಸ್ಟ್ರೆ, ನೀವು ಆಗಲೇ ಹೇಳಿದ್ದೀರ, ದೇವರು 5ನೇ ಸರ್ತಿ ಮಾತಾಡುವಾಗ ನೀವು ದೇವರ ಸೇವೆಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟಿರ. ಆ ರೀತಿಯಲ್ಲಿ ಒಪ್ಪಿಸಿಕೊಟ್ಟಾಗ ನಿಮ್ಮ ಮೊದಲ ಹೆಜ್ಜೆ ಹೇಗಿತ್ತು ಪಾಸ್ಟ್ರೆ? ಏನು ಮಾಡಿದಿರ? ಅದಕ್ಕಿಂತ ಮುಂಚೆ ನನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಪ್ರವಾದಿಗಳೆಲ್ಲೋ ಟೈಮಲ್ಲಿ ನನಗಿಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು, ಸೇವೆ ಮಾಡಬೇಕಂತಲಕ್ಕಿಂತ ಒಂದು ಕೆಲಸ ಮಾಡಿ ಸೇವಕರಿಗೆ ಹೆಲ್ಪ್ ಮಾಡೋಣ ಅಂತ ಒಂದು ಮೆಂಟಾಲಿಟಿ ನನ್ನಲ್ಲಿತ್ತು. ಅದಾದ ಮೇಲೆ ಸೇವೆಗೆ ಒಪ್ಪಿಸ್ಕೊಟ್ಟ ಮೇಲೆ ನನ್ನ ಮನಸ್ಸಲ್ಲಿದ್ದು ಕೆಲಸ ಮಾಡಿ ಸೇವೆ ಮಾಡೋಣ. ಅದರ ಅರ್ಥ ಈ ಆಫರಿಂಗ್ ಆಗ್ಬೋದು, ಟೈತ್ ಆಗ್ಬೋದು, ದಶಮಾಂಶ ಯಾರ ಹತ್ರ ಇಸ್ಕೋಬಾರ್ದು, ತಗೊಳ್ಕೊಳ್ಬಾರ್ದು. ನಾನು ಆನಾಗಿ ಕೆಲಸ ಮಾಡಿ ದೇವ್ರ ಸೇವೆ ಮಾಡಬೇಕು ಅಂಥೇಳಿ ಆ ಒಂದು ತೀರ್ಮಾನ ನಾನು ತೆಗೆದುಕೊಂಡೆ. ಮತ್ತು ಅಲ್ಲಿಂದ ಕೇರಳದಿಂದ ನಾನು ನಮ್ಮೂರಿಗೆ ಬಂದ ಮೇಲೆ ಅಲ್ಲಿಂದ ಸ್ವಲ್ಪ ದಿವಸ ಊರಲ್ಲೇ ಪ್ರೇಯರ್ ಮಾಡಿ ಸ್ವಲ್ಪ ಒಪ್ಪಿಸ್ಕೊಟ್ಟ ಮೇಲೆ ಸ್ವಲ್ಪ ಗಾಬರಿ ಆಗ್ತಿತ್ತು. ಎಲ್ಲಿ ತಪ್ಪು ಮಾಡಿದ್ದೀನ ಅಂಥೇಳಿ ಸ್ವಲ್ಪ ಭಯ ಆಗ್ತಿತ್ತು. ಆವಾಗ ನನ್ನ ಫ್ರೆಂಡ್ಸು ಹೇಳಿದರು, ಏನೋ ಇನ್ಮೇಲೆ ನೀನು ಪಾಸ್ಟರ್ ಆಗ್ತಾ ಇದೀಯಾ ಅಂಥೇಳಿ. ಅವಾಗ ಅವರೆಲ್ಲ ಸ್ವಲ್ಪ ಗೇಲಿ ಮಾಡೋರು. ಪಾಸ್ಟ್ರನ್ನು ಅಂದರೆ ನನ್ನ ಜೊತೆ ಬೇರೆ ಮರ್ತೊಮ್ಮ ಫ್ರೆಂಡ್ಸ್ ಇದ್ದರು, ನನ್ನ ಜೊತೆಯಲ್ಲಿ ಬೇರೆ ಫ್ರೆಂಡ್ಸು ಇದ್ದರು. ಅವಾಗ ಅವರು ಹೇಳೋರು, ಏನು ಪಾಸ್ಟರ್ ಆಗ್ತಾಯಿದೆಯಾ, ನೀವೆಲ್ಲ ದೊಡ್ಡ ದೊಡ್ಡ ಪಾಸ್ಟರ್ ಆಗ್ತೀರಿ ಅಂತೇಳಿ. ಅವಾಗ ನನಗೆ ಅವ್ರ ಮುಂದೆಲ್ಲ ಸ್ವಲ್ಪ ಮುಜುಗರ ಆಗ್ತಿತ್ತು. ಅದಾದಮೇಲೆ ಅಲ್ಲಿಂದ ಮತ್ತು ನಾನು ಬೈಬಲ್ ಟ್ರೈನಿಂಗ್ GFA ಅವ್ರದ್ದು ಧಾರವಾಡಲ್ಲಿತ್ತು, ಹೋಮ್ ಬೈಬಲ್ ಕಾಲೇಜ್ ಇತ್ತು ಅವ್ರದ್ದು. ಸೊ ಅಲ್ಲಿ ನಾನು 1 ವರ್ಷ ಟ್ರೈನಿಂಗ್ ಮಾಡಿದೆ. GFA ಅಂಡ್ರಲ್ಲಿ ನೀವು ಫಸ್ಟ್ ಬೈಬಲ್ ಸ್ಟಡಿ ಮಾಡಲಿಕ್ಕೆ ನೀವು ಹೋದ್ರ. ಇದು ನಿಮ್ಮ ಮೊದಲ ಹೆಜ್ಜೆ. ಹೌದು. ಆದರೆ ಒಳಗೆ ಏನೋ ಒಂದು ಭಯ ನಿಮ್ಮನ್ನು ಆವರಿಸಿತ್ತ ಆ ದಿವಸಗಳಲ್ಲಿ ಕೂಡ? ಅದು ಸ್ಟಾರ್ಟಿಂಗಲ್ಲಿ ಭಯ ಅಂದರೆ ನಾನು ಎಲ್ಲಿ ತಪ್ಪು ಹೆಜ್ಜೆ ಇಟ್ಟಿದ್ದೀನ, ಇಲ್ಲ ಅವಸರ ಪಟ್ಟಿದ್ದೀನ ಅಂತೇಳಿ ಕೆಲಸರಿ ಯೋಚನೆ ಮಾಡುವಾಗ ಅದೇ ಕೇರಳಕ್ಕೆ ನನ್ನ ಜ್ಞಾಪಕ ಹೋಗ್ತಿತ್ತು. ಲಾಸ್ಟ್ ಟೈಮ್ ಮಾತಾಡುವಾಗ ಅವ್ರಿಗೆ ಯಾರೂ ಹೇಳ್ಕೊಟ್ಟಿಲ್ಲ, ಆಕಸ್ಮಿಕವಾಗಿ ಬಂದಿರೋ ಪಾಸ್ಟ್ರು ಅಂತೆಲ್ಲ ಅದನ್ನು ನೆನೆಸ್ಕೊಳ್ಳಾಗ ಒಂಥರ ಧೈರ್ಯ ಬರೋದು. ಓಕೆ. ಹೀಗೆ ನೀವು ನಿಮ್ಮಲ್ಲೇ ನೀವು ಧೈರ್ಯವನ್ನು ತುಂಬಿಸ್ಕೊಳ್ತಿದ್ರ. ಹೌದು. ದೇವರು ಮಾತಾಡಿದ ಒಂದು ಮಾತುಗಳು ನಿಜವಾಗಿ ನಮ್ಮನ್ನು ಬಲಪಡಿಸೋದು ಆತನ ಮಾತುಗಳು ಮಾತ್ರ ಅಲ್ಲ ಪಾಸ್ಟರ್. ಖಂಡಿತ. ನಾವು ನಿರಾಶೆಯಲ್ಲಿರುವಾಗ, ನಾವು ಕುಗ್ಗಿ ಹೋದಾಗ ಆತನ ಮಾತುಗಳು ನಮ್ಮನ್ನು ಧೈರ್ಯಪಡಿಸ್ತದೆ. ಪ್ರಿಯ ವೀಕ್ಷಕರೇ, ಪಾಸ್ಟರ್ ಹೇಳುವಂಥ ಒಂದು ಮಾತು ನಿಜವಾಗಿ ನಾವು ಕುಗ್ಗಿ ಹೋದಾಗ, ನಾವು ಬಲಹೀನರಾದಾಗ ಆತನ ಮಾತುಗಳು, ನಾವು ಆತನ ಮಾಡಿದಂಥ ವಾಗ್ದಾನಗಳನ್ನು, ಆತನ ಕೊಟ್ಟಂಥ ಪ್ರವಾದನೆಗಳನ್ನು, ಆತನ ವಾಕ್ಯಗಳನ್ನು ನಮಗೆ ನೆನಪಿಸ್ಕೊಳ್ಳುವಾಗ ನಮಗೆ ಧೈರ್ಯ ತುಂಬುತ್ತದೆ. ನಿಜವಾಗಿ ಪ್ರಿಯರೇ, ಪಾಸ್ಟಿಗೆ ಅದೇ ಒಂದು ಧೈರ್ಯವಾಗಿ ಧೈರ್ಯಪಡಿಸ್ತಾ ನಡೆಸ್ತಾ ಬಂತು. ಪಾಸ್ಟರ್, ನೀವು GFAಯಲ್ಲಿ ಅಂಡ್ರಲ್ಲಿ ನೀವು ಬೈಬಲ್ ಸ್ಕೂಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 1 ವರ್ಷ ನೀವು ಕಾಲ. ಅದರ ಮಧ್ಯದಲ್ಲಿ ಅಂದರೆ ಇದು ಹೋಮ್ ಬೈಬಲ್ ಸ್ಕೂಲ್ ಅಲ್ವಾ? ಅಂದರೆ ಅದರ ಮಧ್ಯದಲ್ಲಿ ನಿಮಗೆ ಮನೆಗೆ ಹೋಗುವಂತೆಲ್ಲ ಅವಕಾಶ ಇತ್ತು. ನೀವು ಆ ನಡುವೆಯಲ್ಲಿ ಏನು ಮಾಡ್ತಾಯಿದ್ದೀರಾ? ಈವನ್ GFA ಬೈಬಲ್ ಸ್ಕೂಲ್ ಮಾಡ್ತಿದ್ದಾರೆ. ನಾನು ಬೈಬಲ್ ಕಾಲೇಜಿಗೆ ಹೋಗುವಾಗ ಬೈಬಲ್ ಕಾಲೇಜ್ ಬಗ್ಗೆ ನನ್ನ ಒಂದು ಬೈಬಲ್ ಕಾಲೇಜ್ ಅಂದರೆ ದೇವರು ವಾಸಿಸುವಂಥ ಸ್ಥಳ, ದೇವದೂತರುಗಳು ಹತ್ತಿ ಹಿಡಿದುವಂಥ ಒಂದು ಸ್ಥಳ ಅಂತ ನಾನು ತಿಳ್ಕೊಂಡೆ ಸ್ಟಾರ್ಟಿಂಗ್. ಹೋಗೋದಕ್ಕಿಂತ ಮುಂಚೆ ಎನಿ ಟೈಮಲ್ಲಿ ಪ್ರೇಯರ್ ಇರುತ್ತೆ, ಮೆಸೇಜ್ ಇರುತ್ತೆ, ಆರಾಧನೆ ಎಲ್ಲ ಇರುತ್ತೆ. ಬಟ್ ನನ್ನ ಒಂದು ಗೆಸ್ಸಿಂಗ್ ರಾಂಗ್ ಆಗಿತ್ತು. ಅಲ್ಲಿ ಹೋದ್ಮೇಲೆ ಎಲ್ಲ ಥರ ಸ್ವಭಾವ ಇರುವಂತಹ ಸ್ಟೂಡೆಂಟ್ಸ್ ಅಲ್ಲಿದ್ದರು. ಅಂದ್ಕೊಂಡು ಏನು ದೇವರ ಸೇವೆಗೆ ಬಂದಿರುವಂಥವ್ರ ಸ್ಟೂಡೆಂಟ್ಸ್ ಬಾಯಲ್ಲಿ ಈ ಥರ ಮಾತುಗಳು, ಅವರ ಆ್ಯಕ್ಟಿವಿಟೀಸ್ ಎಲ್ಲ ನನಗೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಆಗಿತ್ತು. ನಾನು ಹೋಗಿದ್ದಾಗ ನಾನು ಎಲ್ಲವನ್ನು ಅಪೂರ್ವ ಸ್ವಭಾವಗಳೆಲ್ಲ ಬಿಟ್ಟು ನಾನು ಅಲ್ಲಿಗೆ ಹೋಗಿದ್ದು. ಬಟ್ ಅಲ್ಲಿ ಹೋಗಿದ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಬೈಬಲ್ ಕಾಲೇಜ್ ಅನುಭವ. ಹೀಗೆ ಇತ್ತು. ಆದರೂ ಬೈಬಲ್ ಸ್ಕೂಲು ನೀವು ಕಂಪ್ಲೀಟ್ ಮಾಡುವಾಗೆ ಅಲ್ಲಿ 1 ಇಯರ್ ನಾನು ಮಾಡಿದೆ. ಅಲ್ಲಿ ನನಗೆ ನಿಂತ್ಕೊಡ್ಲಿಕ್ಕೆ ಆಗಲಿಲ್ಲ, ಕೆಲವೊಂದು ಕಾರಣಾಂತರಗಳಿಂದ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಅದಾದಮೇಲೆ ನಾವು IPC ಇಂಡಿಯನ್ ಪೆಂಟೆಕೋಸ್ಟಲ್ ಚರ್ಚ್ ಆಫ್ ಗಾಡ್ ಬೈಬಲ್ ಕಾಲೇಜ್ ಬ್ಯಾಂಗ್ಳೂರಲ್ಲಿತ್ತು.
ಅಂತ ನಾನು ಬ್ಯಾಂಗ್ಳೂರಲ್ಲಿ ಬಂದು ಅಲ್ಲಿ ನಾನು ಜಾಯ್ನ್ ಆದೆ. ಅಲ್ಲಿ ಪುನಃ ಬೈಬಲ್ ಸ್ಕೂಲಿಗೆ ನೀವು ಜಾಯ್ನ್ ಆದ್ರಿ. ಅಷ್ಟೇ, ಅಲ್ಲಿ ಎಷ್ಟು ವರ್ಷ ನೀವು ಮಾಡಿದ್ರಿ? ಅಲ್ಲಿ ನಾನು 2 ವರ್ಷ ಮಾಡಿದೆ. 2 ವರ್ಷ ಅಲ್ಲಿ ನೀವು ಟ್ರೈನಿಂಗ್ ಮಾಡಿದ್ರಿ. ಓಕೆ, ಅಲ್ಲಿ ಬೈಬಲ್ ಸ್ಕೂಲ್ ಮಾಡಿ ನಂತರ ಅಲ್ಲಿ ಆಗ ನಿಮಗೆ ಹೊರಗೆ ಹೋಗುವಂಥ ಅವಕಾಶ ಇರಲಿಲ್ಲ ಅನ್ನಿಸ್ತದೆ? ಇಲ್ಲ, ಅಲ್ಲೇ ಇರಬೇಕಾಗಿತ್ತು. ಸೊ ಅದರ ನಡುವೆ ನಿಮಗೆ ಅಲ್ಲಿ ಸೇವೆಗೆಲ್ಲ ಕಳಿಸ್ತಾ ಇದ್ದೀರಾ? ಸಾಟರ್ಡೆ ಔಟ್ರೀಚಿಗೆ ಕಳಿಸೋರು. ಓಕೆ, ಹೇಗೆ ನೀವು ಬೈಬಲ್ ಸ್ಕೂಲಲ್ಲಿ ನೀವು ಹೇಗೆ ನೀವು ಬೆಳೀತಾ ಬಂದಿರಿ? ನಂಗೆ ಬ್ಯಾಂಗ್ಳೂರು IPC ಬೈಬಲ್ ಕಾಲೇಜಲ್ಲಿರುವಾಗ ಭಾಳ ಆತ್ಮಿಕವಾಗಿ ಇನ್ನೂ ಬೆಳೀಲಿಕ್ಕೆ ನನಗೆ ಅಲ್ಲಿ ಸಾಧ್ಯ ಆಯಿತು. ಸೊ ಒಂದನೇದು ನಮ್ಮ ಮಲಯಾಳಿ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದರು, ಮತ್ತು ಮಲಯಾಳಂ ಆರಾಧನೆ ಈ ಥರ ಇರುವಾಗ ಮತ್ತು ಡೈಲಿ ನಮಗೆ ಅಲ್ಲಿ ಮೆಸೇಜ್ ಕೊಡುವಂಥ ಅವಕಾಶನೇ ಇತ್ತು ನಮಗೆ. ಬೆಳಿಗ್ಗೆ ಚಾಪಲಲ್ಲಿ, ಸಾಯಂಕಾಲ ಚಾಪಲಲ್ಲಿ ಒಬ್ಬರು ಲೀಡ್ ಮಾಡಬೇಕು, ಒಬ್ಬರು ಮೆಸೇಜ್ ಮಾಡಬೇಕು. ಹಾಗಾದರಾಗಿ ಇನ್ನೂ ಸ್ವಲ್ಪ ನಮ್ಮ ಬೆಳೀಲಿಕ್ಕೆ ಸಾಧ್ಯತೆ. ಕಾರಣ ನಾನು ಪ್ರಸಂಗ ಮಾಡೋವನಾಗಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹೌದು, ಅದೊಂದು ಭಯ ಮನಸ್ಸಲ್ಲಿತ್ತು. ಖಂಡಿತ ಬಸ್. ಹೀಗೆ ನೀವು ಬೈಬಲ್ ಸ್ಕೂಲ್ ಮಾಡಿದ್ದೀರಾ, 2 ವರ್ಷ ಕಂಪ್ಲೀಟ್ ಮಾಡಿದ್ದೀರಿ. ನಂತರವಾಗಿ ನೀವು ಪೂರ್ಣ ಸೇವೆಗೆ ಇಳಿಬೇಕಾಗಿ ಬಂತು. ಹೇಗೆ ನೀವು ಸೇವೆಗೆ ನೀವು ಮತ್ತೆ ಎಲ್ಲಿಗೆ ಹೋದಿರಾ? ಹೇಗೆ? ನನ್ನ ಅಲ್ಲಿ 2005ನೇ ಇಸ್ವಿಗೆ ನನ್ನ ಬೈಬಲ್ ಕಾಲೇಜ್ ಟ್ರೈನಿಂಗ್ ಮುಗೀತು. ಅಲ್ಲಿ ನಮ್ಮ ಸಂಸ್ಥೆಯವರು ಆವಾಗ TT ಜೋಸಫ್ ಅಂತ ಹೇಳಿದರು, ಅಪ್ಪಚ್ಚನ್ ಅಂತೇಳಿ ಎಲ್ಲರೂ ಕರೀತಾರೆ. ಆವಾಗ ನನ್ನ ಕೇಳಿದರು, ಬಿಜು ನೀನು ಎಲ್ಲಿಗೆ ಹೋಗ್ತೀಯ ಅಂತ ಹೇಳಿದರು. ಸಂಸ್ಥೆ ನೀವು ಎಲ್ಲಿಗೆ ಕಳಿಸಿದ್ರು ನಾನು ಸಿದ್ಧ ಅಂತೇಳಿ ಹೇಳಿದ್ರು. ಆವಾಗ ಅವರು ಸರಿ ಆಯಿತು ಪ್ರೇಯರ್ ಮಾಡು ಅಂತೇಳಿ ಹೇಳಿದರು. ಅವರು ಮತ್ತು ಪಾಸ್ಟರ್ TD ಥಾಮಸ್ ಅಂತೇಳಿ ಅವ್ರ ಮೂಲಕವಾಗಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ತಿಮ್ಮನಹಳ್ಳಿ ಎಂಬ ಒಂದು ಗ್ರಾಮ, ಅಲ್ಲಿ ಆಲ್ರೆಡಿ ಒಂದು ಚರ್ಚು ಪಾಸ್ನೇಜ್ ಎಲ್ಲ ಇದೆ. ಸೊ ಅಲ್ಲಿ ನಾನು ಹೋಗ್ತಾ ಇರೋದು 3ನೇ ಪಾಸ್ಟ್ರಾಗಿ ನಾನು ಅಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ ಹೋಗಿದ್ದು ಹೋಗಿ ಅಷ್ಟು ಅಲ್ಲಿ ಸೇವೆ ಹೇಗೆ ಇತ್ತು? ಅಲ್ಲಿ 2005ನೇ ಇಸ್ವಿಯಿಂದ 2010ನೇ ಇಸ್ವಿವರೆಗೂ 5 ವರ್ಷ ನಾನು ಅಲ್ಲಿ ಸೇವೆ ಮಾಡಿದೆ. ಅಲ್ಲಿ ಸೇವೆ ಮಾಡಿದ್ದೆ. ಸೇವೆ ಅನುಭವ ಹೇಳ್ಬೋದಪ್ಪ? ಸೇವೆ ಅನುಭವ ಭಾಳ ಕಷ್ಟ. ಅಂದರೆ ನಮ್ಮ ಮಲಯಾಳಿ ಕೇರಳ ಫುಡ್ಡಿಗೂ ಅಲ್ಲಿನ ಫುಡ್ಡಿಗೂ ಲಾಟ್ ಆಫ್ ವ್ಯತ್ಯಾಸ ಇದೆ. ಅವಾಗ ಅಲ್ಲಿ ಹೊಸ ಪಾಸ್ಟ್ ಅಂತೇಳಿ ಊಟಕ್ಕೆಲ್ಲ ಕರೆಯೋರು, ಬಟ್ ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ನಾವು ಹುಟ್ಟಿದಾಗಿಂದ ಇನ್ನೊಬ್ಬರ ಮನೇಲಿ ಹೋಗಿ ಊಟ ಮಾಡಿ ಆ ಥರ ಇದಿಲ್ಲ. ನಮ್ಮ ರಿಲೇಷನಲ್ಲಿ ಮಾತ್ರನೇ ಅಲ್ಲಿ ಹೋದ್ಮೇಲೆ ಹೊರಗಡೆ ಹೋಗಬೇಕಾಗಿ ಬಂತು, ಜನಗಳ ಜೊತೆ ಬೆರಿಬೇಕಾಗಿತ್ತು. ಮತ್ತು ಅದಾದಮೇಲೆ ನನಗಿಂತ ಮುಂಚೆ ಒಬ್ಬರು ಪಾಸ್ಟ್ ಇದ್ದರು, ಪಾಸ್ಟರ್ ಅಣ್ಣಯ್ಯ ಸಾಮ್ಯುಲ್ ಅಂತೇಳಿ. ಅವ್ರ ಬಗ್ಗೆ ಎಲ್ಲರೂ ಹೊಗಳೋರು ನನ್ನ ಹತ್ರ, ಅಣ್ಣಯ್ಯ ಪಾಸ್ಟರ್ ತುಂಬ ಚೆನ್ನಾಗಿದ್ದರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದರು ಅಂತೇಳಿ. ಆವಾಗ ನನಗೆ ಮನಸ್ಸಿಗೆ ಒಂಥರ ನನ್ನ ಮುಂದೆ ಅವ್ರನ್ನ ಹೊಗಳ್ತಾ ಇದ್ದಾರಲ್ಲ ಅಂತೇಳಿ. ಆವಾಗ ನಾನು ಚಾಲೆಂಜ್ ಆಗಿ ತೊಗೊಂಡೆ. ಯಾವ ರೀತಿ ಅವರ ಒಳ್ಳೆಯ ಸೇವೆಗಳನ್ನು ಹೇಳ್ತಾ ಇದ್ದಾರಲ್ಲೋ ಅದನ್ನು ನಾನು ಸಂಪಾದನೆ ಮಾಡಬೇಕಂತೇಳಿ ಅವರಲ್ಲಿ ನಾನು ಒಬ್ಬನಾಗಿ ಮಾರ್ಬಿಟ್ಟೆ. ಅಂದರೆ ನಿಮಗೆ ಅದು ಅನುಭವ ಇಲ್ಲ, ಮೊದಲ ಅನುಭವ. ಹೌದು. ಬಟ್ ಆದರೆ ದೇವರ ಕಾರ್ಯಕ್ಕಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ರೆ ಅಂತ ಹೇಳ್ಬೋದು. ಖಂಡಿತ. ಆ ರೀತಿಯಲ್ಲಿ ನೀವು ಸೇವ್ ಮಾಡುವಾಗ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಆಹಾರದ ಒಂದು ಮುಖ್ಯ ಸಮಸ್ಯೆ ಆಯಿತು, ಬೇರೆ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂತ ನೀವು? ಇಲ್ಲ, ಇದು ಫುಡ್ಡಿಂದೊಂದು, ಮತ್ತು ಜನಗಳು ಅಲ್ಲಿ ಹಳ್ಳಿ, ಶುದ್ಧ ಹಳ್ಳಿ ಅದು. ಅಲ್ಲಿ ಲ್ಯಾಂಗ್ವೇಜ್ ವಿಷಯದಲ್ಲಿ ಆಗ್ಬೋದು. ಮತ್ತು ಹಂಗೆ ಹೋಗ್ತಾ ಹೋಗ್ತಾ ಅದನ್ನು ನನ್ನ ಮನಸ್ಸಲ್ಲಿ ಇದು ಮಾತ್ರ ಬಂತು, ಒಂದು ಒಳ್ಳೆಯ ಹೆಸರು ಈ ಗ್ರಾಮದಲ್ಲಿ ನಾನು ತೊಗೋಬೇಕು ಅಂತೇಳಿ ಅದು ಮನಸ್ಸಲ್ಲಿ ನಾನು ಅದನ್ನು ಚಾಲೆಂಜಾಗಿ ನಾನು ತೊಗೊಂಡೆ. ಓಕೆ, ಅದಕ್ಕೋಸ್ಕರ ಏನು ತ್ಯಾಗ ಮಾಡಲಿಕ್ಕೂ ನಾನು ತಯಾರಾಗ. ಓಕೆ, ಅಲ್ಲಿಂದ ನೀವು 2010 ವರ್ಷಗೆ ಅಲ್ಲಿ ನೀವು ಸೇವ್ ಮಾಡಿದ್ರಿ. ಅಲ್ಲಿಂದ ನಂತರವಾಗಿ 2010ನೇ ಇಸ್ವಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಸೇವೆಗೆ ಹೋಗೋದಕ್ಕಿಂತ ಮುಂಚೆ, ಅಂದರೆ ಈ ಸೇವೆಗೆ ಬರುವ ಟೈಮಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು, ದೇವರು ಎಲ್ಲೇ ನಾನು ಕಳಿಸಿದ್ರು 3 ವರ್ಷ ಇರಬೇಕು, ಅದ್ರ ಮೇಲೆ ಇರಬಾರ್ದು ಅಂತೇಳಿ. ಯಾಕಂದರೆ ನಾನು ಈ ಚಿಕ್ಕ ವಯಸ್ಸಿನಿಂದ ಈ ಸಭೆಗಳನ್ನು ನೋಡಿದ್ದೀನಿ. 3 ವರ್ಷ ಆದಮೇಲೆ ಸಭೆಯಲ್ಲಿ ಅರ್ಧ ಜನ ಪಾಸ್ಟ್ ಇರಬೇಕಂತೇಳಿ ಹೇಳ್ತಾರೆ, ಇನ್ನೂ ಅರ್ಧ ಜನ ಅವರು ಬೇಡ ಹೊಸಬರು ಬರಲಿ ಅಂತೇಳಿ ಹೇಳ್ತಾರೆ. 2 ಗ್ರೂಪ್ ಆಗ್ತದೆ, ಜಗಳ ಆಗ್ತದೆ. ಅವಾಗ ಈ ಥರ ಸಮಸ್ಯೆ ನನಗೆ ಬರಬಾರ್ದು, ಎಲ್ಲರ ಜೊತೆ ಚೆನ್ನಾಗಿರುವಾಗ ಹೋಗ್ಬೇಕಂತೇಳಿ ನನ್ನ ಮನಸ್ಸಲ್ಲಿ ಆ ಒಂದು ತೀರ್ಮಾನ ಆಯಿತು. ಅಲ್ಲಿ ಹೋಗಿದ ಮೇಲೆ 3 ವರ್ಷ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನಾನು ಹೋಗ್ಬೇಕಂತೇಳಿ ಸಭೆಯವರಿಗೆ ಇನ್ಫಾರ್ಮ್ ಮಾಡಿದಾಗ, ಇಲ್ಲ ಪಾಸ್ಟ್ರೆ ನೀವು ಹೋಗಬಾರ್ದು, ನೀವೇ ಇರಬೇಕು ಅಂತೇಳಿ ಹೇಳಿದರು.
ಅದಾದಮೇಲೆ ಇಲ್ಲ ನಾನು ಹೋಗ್ತೀನಿ, ಬೇರೆ ಕಡೆ ಹೋಗ್ತೀನಿ, ಇಲ್ಲ ಇರಬೇಕಂದ್ರೆ ಒತ್ತಾಯ ಮಾಡಿದರು. 4 ವರ್ಷ ಕಂಪ್ಲೀಟ್ ಆಯಿತು, 3 ವರ್ಷ ಆಯಿತು, 4 ವರ್ಷ ಆದಮೇಲೆ ಅದರಲ್ಲೂ ಅದೇ ಥರ ಮಾಡಿದ್ದು. 5 ವರ್ಷ ಆದಮೇಲೆ ಆಗೋ ಟೈಮಲ್ಲಿ ನಾನು ಹೇಳಿದೆ, ನಾನು ಹೋಗ್ತಾ ಇದ್ದೀನಿ, ಬೇರೆ ಕಡೆಗೆ ನಾನು ಹೋಗ್ತಾ ಇದ್ದೀನಿ, ಇಲ್ಲ ನೀವು ಇರಲೇಬೇಕು ಅಂತ ಹೇಳಿದರು. ಆವಾಗ ಅವರು ಡಿಸ್ಟಿಕ್ ಪಾಸ್ಟ್ರಿಗೆ ವಿಶ್ವಾಸಗಳು ಇನ್ಫಾರ್ಮ್ ಮಾಡಿದರೆ ಇದೇ ಪಾಸ್ಟ್ರ್ ನಮ್ಗೆ ಬೇಕು, ಇವ್ರನ್ನೇ ಮುಂದುವರೆಸ್ರಿ ಅಂತ ಹೇಳಿದರು. ಅವರು ನನಗೆ ಇನ್ಫಾರ್ಮ್ ಮಾಡಿದರು, ಇಲ್ಲ ಅಲ್ಲಿ ವಿಶ್ವಾಸಿಗಳು ನೀವೇ ಇನ್ನೂ ಇರಬೇಕಂತೇಳಿ ಬೇಡ್ತಾ ಇದ್ದಾರೆ, ನೀವು ಇರಬೇಕು ಅಂತ ಹೇಳಿದರು. ಇಲ್ಲ ನಾನು ಹೋಗೋದೇ. ಅದಕ್ಕಿಂತ ಮುಂಚೆ ನಾನು ಪ್ರಾರ್ಥನೆ ಮಾಡುವಾಗ ನಮ್ಮ ಮನೆಯವರು ಡಿಲಿವರಿಗೆ ಹೋಗಿದ್ದರು ಕೇರಳ. ಆ ನಡುವೆ ನಿಮಗೆ ಮದುವೆ ಆಗಿತ್ತು? ಓಕೆ. ಆವಾಗ ಒಂದು ಕೇರಳಕ್ಕೂ ಹೋಗಿದ್ದರು. ಆ ಟೈಮಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ಚಿತ್ರದುರ್ಗದ ಮೇಲೆ ಒಂದು ಫೋಕಸ್ ಥರ ಬೀಳೋದು, ಚಿತ್ರದುರ್ಗದಲ್ಲಿ ಸೇವೆ ಮಾಡಬೇಕು ಅಂತೇಳಿ. ಅದಾದಮೇಲೆ ಪ್ರಾರ್ಥನೆ ಮಾಡಿ ಈ ಥರ ನನ್ನ ಮನಸ್ಸಿಗೆ ಅನಿಸಿದಾಗ ನನ್ನೊಬ್ಬ ಫ್ರೆಂಡ್ ಚಿಲ್ಕರೆಯಲ್ಲಿ ಕ್ರಿಸ್ತಾನಂದ್ ಅಂತೇಳಿದರು. ಆವಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೂಲಕವಾಗಿ ಫಸ್ಟ್ ನಾನು ಚಿತ್ರದುರ್ಗ ಬಂದು ಜಸ್ಟ್ ವಿಸಿಟ್ ಮಾಡಿ ಹೋಗಿದ ಮೇಲೆ ಇಲ್ಲ ಇಲ್ಲೇ ಸೇವೆ ಮಾಡಬೇಕಂತೇಳಿ ದೇವರದೊಂದು ಪ್ರೇರೇಪಣೆ ನನಗಾಗೋದು. ಅದಾದಮೇಲೆ ಮತ್ತೆ ಹೋಗಿ ಪ್ರೇಯರ್ ಮಾಡಿದ್ಮೇಲೆ ಇಲ್ಲ ಹೋಗಬೇಕು, ಮತ್ತೆ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಬಂದೆ ಚಿತ್ರದುರ್ಗ. ಚಿತ್ರದುರ್ಗ ಕೋಟೆನಲ್ಲಿ ಎಲ್ಲ ಸಿಟಿ ಎಲ್ಲ ಟೌನ್ ಎಲ್ಲ ಸುತ್ತಾಕ್ಬಿಟ್ಟು ಮತ್ತೆ ಹೋಗಿದ್ಮೇಲೆ ಅಲ್ಲೇ ಸೇವೆ ಮಾಡಬೇಕಂದ್ರೆ ಮತ್ತು ನನ್ನ ಸಂಸ್ಥೆಗೆ ಲೆಟ್ರ್ ಬರೆದೆ, ನನಗೆ ದಯವಿಟ್ಟು ನೀವು ಟ್ರಾನ್ಸ್ಪೋರ್ಟ್ ಕೊಡಬೇಕು, ಚಿತ್ರದುರ್ಗದ ಕುರಿತಾಗಿ ಒಂದು ಆತ್ಮಭಾರ ದೇವರು ನನಗೆ ಕೊಟ್ಟಿದ್ದಾರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಅಲ್ಲಿ ನಿಮ್ಮ IPC ಚರ್ಚ್ ಇದೆ ಅಲ್ಲಿ? ಮುಂಚೆ IPC ಅನ್ನೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರಲಿಲ್ಲ. ಓಕೆ, ಅಲ್ಲಿವರೆಗೆ ಇರಲಿಲ್ಲ, ಆದರೆ ನಿಮಗೆ ಭಾರ ಅದರ ಮೇಲೆ ಬಂದಿತ್ತು. ಆವಾಗ ಅನಿವಾರ್ಯ ಸಂಸ್ಥೆಯವರು ನನಗೆ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಕೊಟ್ಟರು. ಓಕೆ, ಸರಿ. ಫಸ್ಟೇ ಇದರ ನಡುವೆ ನಾನು ಹೇಳಲಿಕ್ಕೆ, ನೀವು ಮದುವೆ ವಿಷಯ ಹೇಳಿದ್ದೀರಾ, ಯಾವಾಗ ನೀವು ಮದುವೆ ಇದಕ್ಕೆ ಹೋಗಿ? ಈ 2005 ಅಕ್ಟೋಬರ್ 10ಕ್ಕೆ ನನ್ನ ಮದುವೆ ಆಗಿದ್ದು. 2005 ಅಕ್ಟೋಬರ್ ಅಂದರೆ ನಿಮ್ಮ ಇದು ಮುಗಿದ ಕೂಡಲೇ ಬೈಬಲ್ ಕಾಲೇಜ್ ಟ್ರೈನಿಂಗ್ ಮುಗಿಸಿ ಒಂದು 6 ಮಂತ್ ಆದಮೇಲೆ ನನಗೆ ಮದುವೆ ಆಗಿತ್ತು. ನೀವು ಎಲ್ಲಿಂದ? ನಮ್ಮ ಮನೆಯವರು ಅವರು ಕೇರಳದವರು. ಅದು ನಾನು ಅವಾಗ ನನಗೆ ವಯಸ್ಸು ಬಂತು 26. ಓಕೆ, ಮದುವೆ ಆಗೋ ಟೈಮಲ್ಲಿ. ಆವಾಗ ನಮ್ಮ ತಂದೆಯವರು ಸ್ವಲ್ಪ ದಿವಸ ನನ್ನ ಜೊತೇಲಿ ಬಂದಿದ್ದರು, ನಮ್ಮ ತಂದೆ ತಾಯಿ. ಆಗ ಕೆಲವೊಂದು ಯೂತ್ಸ್ ಅಲ್ಲಿ ಓಡಾಡ್ತಿದ್ರು. ಅಂದರೆ ನೀವು ಇಲ್ಲಿ ನಿಮ್ಮ ತುಮಕೂರಲ್ಲಿ ಸೇವ್ ಮಾಡುವ ಟೈಮಲ್ಲಿ? ಹೌದು. ಓಕೆ. ಹಾಗೆ ಕೆಲವೊಂದು ಹೆಣ್ಮಕ್ಳು ಯೂತ್ಸ್ ಓಡಾಡುವಾಗ ನಮ್ಮ ತಂದೆ ಯೋಚನೆ ಮಾಡಿದರು, ಇಲ್ಲ ಯೂತ್ಸ್ ಇದ್ದಾರೆ, ನನ್ನ ಮಗನಿಗೆ ನಾಳೆ ಒಂದು ಕೆಟ್ಟ ಹೆಸರು ಬರಬಾರ್ದು, ಅವನೊಬ್ಬನೇ ಇಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಮದುವೆ ಬಗ್ಗೆ ಯೋಚನೆ ಮಾಡಿದರು. ಆವಾಗ ನನ್ನ ಹತ್ರ ಹೇಳಿದರು. ನಾನು ಹೇಳಿದೆ, ಇಲ್ಲ ಇನ್ನೂ ಸ್ವಲ್ಪ ದಿವಸ ಹೋಗಲಿ, ನನ್ನ ವಯಸ್ಸು ಚಿಕ್ಕದು, ಫ್ರೆಂಡ್ಸ್ ಎಲ್ಲ ಇನ್ನೂ ಓದ್ತಿದ್ರಿ. ಇಲ್ಲ ಅಂಥೇಳಿ ಅವರು ನಮ್ಮ ಚಿಕ್ಕಮ್ಮನಿಗೆ ಹೇಳಿ, ತಾಯಿ ತಂಗಿ ಕೇರಳದಲ್ಲಿದ್ದಾರೆ, ಅವ್ರಿಗೆ ಹೇಳಿ ಅವ್ರ ಮೂಲಕನೇ ಈ ಮದುವೆ ನಡೆದಿದ್ದು. ಓಕೆ, ಹೀಗೆ ದೇವರು ನಿಮ್ಮನ್ನು ಕುಟುಂಬ ಜೀವಿತಕ್ಕೆ ನಡೆಸಿ. ಅಷ್ಟೇ ನೀವು ಹಾಗೆ ಚಿತ್ರದುರ್ಗದ ಒಂದು ದರ್ಶನ ಉಳ್ಳವರಾಗಿ, ದೇವರ ದರ್ಶನ ಹೊಂದಿದವರಾಗಿ ನೀವು ಚಿತ್ರದುರ್ಗಕ್ಕೆ ಹೋದಿರ. ಆಲ್ರೆಡಿ ಹೇಳಿದಿರ ಅಲ್ಲಿ ಯಾವುದೇ ಚರ್ಚೆ ಇರಲಿಲ್ಲ, ನೀವು ಸಂಸ್ಥೆ ಪ್ರಾರಂಭವಾಗಿ ನೀವು ಅಲ್ಲಿ ಹೇಗೆ ನಿಮ್ಮ ಸೇವೆ ಪ್ರಾರಂಭವಾಯಿತು? ನಾನು ಅಲ್ಲಿ ಈ ಮುಂಚೆ ಸೇವಾ ಪ್ಲೇಸಲ್ಲಿ ಇರುವಾಗಲೇ ಚಿತ್ರದುರ್ಗದಲ್ಲಿ ಮನೆನ ನಾನು ತಗೊಂಡಿದ್ದೆ ರೆಂಟಿಗೆ. ನೀವು ಮೊದಲೇ ಅಂದರೆ ನಿಮಗೆ ದರ್ಶನ ಇತ್ತು? ಆದರೆ ಖಂಡಿತ ನನಗೆ 2-3 ಸಲ ಅಲ್ಲಿಗೆ ಹೋಗಲೇಬೇಕಂತೇಳಿ ನನಗೆ ಅಂಥ ಒಂದು ಏನೋ ಒಬ್ಬರು ಒತ್ತಾಯಪಡಿಸೋ ಥರ ನನಗೆ ಇದಾಯಿತು. ಆವಾಗಲೇ ನಾನು ಮನೆ ತಗೊಂಡು ಅಲ್ಲಿ ಬಿಟ್ಬಿಟ್ಟೆ. ಇಲ್ಲಿ ಇರುವಾಗಲೇ ತಿಮ್ಮನಹಳ್ಳಿ ಮುಂಚೆ ಸೇವೆ ಸ್ಥಳದಲ್ಲಿ ಇರುವಾಗಲೇ ನಾನು ತೊಗೊಂಡ್ಬಿಟ್ಟಿದ್ದೆ. ಅಲ್ಲಿಂದ ಇಲ್ಲಿ ಬಂದ ಮೇಲೆ ತುಂಬ ಸಫರ್ ಪಟ್ಟು. ನಾನು ಅಲ್ಲಿದ್ದಂಥ ಸಮಯದಲ್ಲಿ 60 ಜನ ವಿಶ್ವಾಸಿಗಳಿದೆ, 50-60 ಜನ ವಿಶ್ವಾಸಿಗಳು. ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ಯಾರೂ ಇಲ್ಲ, ನಾನು, ನನ್ನ ವೈಫು, ಮಗ ಮಾತ್ರ. ನಮಗೆ ಯಾರು ಪರಿಚಿತರು ಅಲ್ಲಿಲ್ಲ. ಒಬ್ಬರೇ ಆಂಟಿ ಇದ್ದರು, ಒಬ್ಬರ ಹೆಸರು ಫಿಲೋಮಿನ ಅಂತೇಳಿ, CSC ಬ್ಯಾಕ್ಗ್ರೌಂಡ್. ಅವ್ರು ಬಿಟ್ಟು ಯಾರೂ ನಮಗೆ ಪರಿಚಯನೇ ಇರಲಿಲ್ಲ. ಆವಾಗ ಮತ್ತೆ ಒಂದು ಯೋಚನೆ ಬರೋದು, ಎಲ್ಲಿ ನಾನು ತಪ್ಪೆಜ್ಜೆ ಇಟ್ಟಿದ್ನ ಅಂತೇಳಿ ಒಂದು ಕಡೆ ಇದು ಬರೋದು. ಇದು ಪ್ರಾರಂಭದಲ್ಲಿ ನಿಮಗೆ ಇದ್ದದ್ದು ಅಂದರೆ ಹೌದು, ಸೇವೆ ವಿಷಯದಲ್ಲಿ ಬಂದಂಥ ರೀತಿಯಲ್ಲಿ ಇದೇ ರೀತಿಯಲ್ಲಿ
ಅವಾಗ ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದಾಗ ಅವರು ಹೇಳಿದರು, ಬಿಜು ನೀನು ನೋಡು ಹುಷಾರು, ಹೊಸ ಸೇವೆ ಈಸಿ ಅಲ್ಲ, ಕಷ್ಟ ಇದೆ. ನಿಮ್ಮ ಮಾವ ವೈಸ್ ಪ್ರೆಸಿಡೆಂಟ್ ಆವಾಗ ಟಿ ಡಿ ಥಾಮಸ್ ಅಂತೇಳಿ, ಅವರೆಲ್ಲ ಮನಸ್ಸು ಮಾಡಿದರೆ ನಿನಗೊಂದು ಚರ್ಚೆ ಸಿಗುತ್ತೆ ಅಂತ ನನಗೆಲ್ಲ ಹೇಳಿದರು. ಅವಾಗ ಇಲ್ಲಿ ಬಂದಮೇಲೆ ಇದೆಲ್ಲ ಜ್ಞಾಪಕ ಬಂತು. ಆವಾಗ ನಮ್ಮ ಮನೆಯವರು ನನಗೆ ಧೈರ್ಯಪಡಿಸೋರು, ನಾನು ಅವ್ರಿಗೆ ಧೈರ್ಯಪಡಿಸ್ತಾ ಇದ್ದೆ. ಅಲ್ಲಿಂದ ನಾವು ಅಂದರೆ ಒಂದು ವಿಲೇಜು ಬಿಡ್ದಂಗೆ ಸುಮಾರು ವಿಲೇಜುಗಳು ನಾವು ವಾಕಬಲ್ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಮತ್ತು ನಿಮ್ಮ ಹೆಂಡತಿ ಬೆಳಿಗ್ಗೆ ನಾವು ಮನೆ ಬಿಟ್ಟರೆ ಸಾಯಂಕಾಲ ಟೈಮಿಗೆ ನಾವು ಮನೆ ಬರೋದು. ಏರಿಯಾ ಸುತ್ತಿ ಪ್ರೇಯರ್ ಮಾಡ್ಕೊಂಡು ಹೋಗೋದು. ದೇವರಿಗೆ ಈ ದೇಶದಲ್ಲಿ ಆತ್ಮಗಳನ್ನು ಕೊಡ್ರಿ ಅಂತೇಳಿ ಏರಿಯಾ ಈ ಥರ ಸುತ್ತಾ ಇದ್ವಿ. ಅದಾದಮೇಲೆ ಅಲ್ಲಿ ಕೇರಳ ಸ್ಟೂಡೆಂಟ್ಸ್ ಇದ್ದರು, ನರ್ಸಿಂಗ್ ಸ್ಟೂಡೆಂಟ್ಸ್. ಆವಾಗ ಅವರು ಒಂದು ಕಾಲೇಜಲ್ಲಿ ಎಲ್ಲಿ ಹೋಗದೆ ಇರುವಂಥ ಕೆಲವು ಸ್ಟೂಡೆಂಟ್ಸ್ ಇದ್ದರು. ಆವಾಗ ಅವ್ರನ್ನ ಹೋಗಿ ಮಾತಾಡಿಸಿ ಅಲ್ಲಿಂದ ಅವರೊಂದು 4 ಜನ ಸ್ಟೂಡೆಂಟ್ಸ್ ಬಂದರು. ಆವಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಈ 4 ಜನ ಸ್ಟೂಡೆಂಟ್ಸ್ಗಳು ತಲೆ ಇಟ್ಕೊಂಡು ಕನ್ನಡದವ್ರನ್ನ ಆದಾಯ ಮಾಡ್ಬೋದಲ್ಲ. ಇವಾಗ ಇಬ್ಬರು ಕನ್ನಡದವ್ರು ಬಂದು ಕೂತ್ಕೊಳ್ಳೋಕೆ ಇಲ್ಲಿ ಯಾರೂ ಇಲ್ಲಪ್ಪ ಅಂತೇಳಿ ಎದ್ದೋಗೋದಕ್ಕಿಂತ ಮಲಯಾಳಿ ಒಂದು 10 ಜನ ಸ್ಟೂಡೆಂಟ್ಸ್ ಇದ್ದರೆ ಇಷ್ಟು ಜನ ಇದ್ದಾರಲ್ಲ ಅಂತ ಅವ್ರ ಮನಸ್ಸಲ್ಲಿ ಅನಿಸುತ್ತಲ್ಲ ಅಂತೇಳಿ ಆವಾಗ ಸ್ಟೂಡೆಂಟ್ಸನ್ನ ಸ್ವಲ್ಪ ನಾನು ಇದು ಮಾಡಿಕೊಂಡೆ. ಅದು ಹೇಳಿ ಅವ್ರಿಗೆ. ಆವಾಗ ಸ್ಟೂಡೆಂಟ್ಸ್ ಬರೋಕ್ಕೆ ನಿಂತರು, ಒಂದು 20 ಜನ ಸ್ಟೂಡೆಂಟ್ಸ್ ಬಂದರು. ಮತ್ತು ಅಲ್ಲಿಂದ ನಾವು ಕನ್ನಡದವ್ರನ್ನೂ ಇದು ಮಾಡೋಕ್ಕೆ ನಿಂತ್ವಿ. ಆಗ ನಾನು ಕನ್ನಡದಲ್ಲಿ ಮೆಸೇಜ್ ಮಾಡೋದು, ನನ್ನ ವೈಫ್ ಮಲಯಾಳದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು. ಓಕೆ, ಅಂದರೆ ಅಲ್ಲಿಂದ ಅದು ಒಂದು ಎಷ್ಟು ಸಮಯ ಕಾಲ ಆಯಿತು ಫಸ್ಟ್? ಅದು ಹೆಚ್ಚು ಕಡಿಮೆ ಅದು 2011ರಿಂದ 14ನೇ ಇಸ್ವಿವರೆಗೂ. ಆ ಲಾಂಗ್ ಟೈಮಲ್ಲಿ ನೀವು ಇಷ್ಟು ನಡೆದಾಡ್ತಾ ಪ್ರೇಯರ್ ಮಾಡ್ತಾ ನೀವು ಆ ಪ್ರಾಂತ್ಯವನ್ನು ಸಂಧಿಸಲಿಕ್ಕೆ ಸಾಧ್ಯ ಆಯಿತು? ಹೌದು, ಖಂಡಿತ ಫಸ್ಟ್. ಹೇಗೆ ಸೇವೆ ಬೆಳೀತು ಮತ್ತೆ? ಅದಾದಮೇಲೆ ಸ್ಟೂಡೆಂಟ್ಸ್ಗಳು ಬರೋಕ್ಕೆ ನಿಂತರು, ಅವ್ರ ಜೊತೆ ಕನ್ನಡದವರು ಫ್ಯಾಮ್ಲೀಸ್ ಬರೋಕ್ಕೆ ನಿಂತರು. ಆವಾಗ ನಾನು ಇಂಜರಿದು ಹೋದ ಫ್ಯಾಮಿಲಿಗಳು ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಹಚ್ಕೊಂಡು ಅವ್ರನ್ನ ಸುವಾರ್ತೆ ಹೇಳಿ ಸ್ವಲ್ಪ ಬಲಪಡಿಸಿ ಅವ್ರ ಮೂಲಕ ಒಂದೊಂದು ಮನೆ ಹೊಸ ಮನೆಗಳಿಗೆ ವಿಸಿಟ್ ಮಾಡ್ತಿದ್ದೆ. ಓಕೆ, ಹೀಗೆ ನೀವು ಆತ್ಮಗಳನ್ನು ಆದಾಯ ಮಾಡ್ತಾ ಹೋದ್ರಿ ಅಷ್ಟೇ. ಈಗ ಹೊಸ ಒಂದು ಸೇವೆ, ಅಲ್ಲಿ ಇಲ್ಲದ ಸೇವೆ ನೀವು ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು, ಸಮಸ್ಯೆಗಳು ಈ ನಡುವೆ ಕರ್ತನು ನಿಮ್ಮೊಟ್ಟಿಗೆ ಇದ್ದದ್ದ ಎಂಬುದಾಗಿ ಯಾವುದಾದ್ರು ಹೇಳುವಂಥ ಸಾಕ್ಷಿ ಅನುಭವ ಇದೆ ನಿಮ್ಮಲ್ಲಿ? ಇದ್ದುಕೊಂಡು ಕಾರ್ಯ ಮಾಡಿದ ಅನುಭವಗಳು ಆ ಥರ ಹೇಳ್ಬೇಕಂದ್ರೆ, ನನಗಿಂತ ಹಳೆ ಪಾಸ್ಟರ್ಸ್ ಕೆಲವೊಬ್ಬರು ಅಲ್ಲಿದ್ದಾರೆ, ಆ ಡಿಸ್ಟಿಕಲ್ಲಿ ಇದ್ದಾರೆ, ಟೌನಲ್ಲಿ ಇದ್ದಾರೆ. ಸೊ ಅವ್ರಿಗೂ ನನಗೂ ಸ್ವಲ್ಪ ಟ್ಯಾಲಿ ಮಾಡುವಾಗ ದೇವರು ಇವತ್ತು 70ರಿಂದ 80 ಜನ ವಿಶ್ವಾಸಿಗಳನ್ನು ಕೊಟ್ಟಿದ್ದಾರೆ. ಅನೇಕ ಕುಟುಂಬಗಳನ್ನು ದೇವರು ಕೊಟ್ಟಿದ್ದಾರೆ. ಸೊ ಅದೊಂದು ದೇವ್ರ ನನ್ನ ಜೊತೆಲಿ ಇದ್ದಾನೆ, ಅದ್ಭುತ ಮಾಡ್ತಾ ಇದ್ದಾನೆ ಅಂತ. ದೇವರಿಗೆ ಸ್ತೋತ್ರ. ನಿಜವಾಗಿ ಆ ಒಂದು ಪಟ್ಟಣದಲ್ಲಿ ಯಾರು ಇಲ್ಲದಂಥ ಸ್ಥಳ ಅಥವಾ ನಿಮ್ಮ ಒಂದು ಸಂಸ್ಥೆ ಇಲ್ಲದಂಥ ಸ್ಥಳ, ಇವತ್ತು IPC ಎಂಬಂಥ ಸಂಸ್ಥೆ ಅಲ್ಲಿ ಚಿತ್ರದುರ್ಗದಲ್ಲಿ ನಮ್ಮ ಮೂಲಕವಾಗಿ ಇವಾಗ 10 ಕಡೆಗಳಲ್ಲಿ IPC ಸಭೆಗಳು ಇದಾವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಓಕೆ, ಪ್ರೈಸ್ ಗಾಡ್. ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾನೆ. ಹೌದು. ಈಗ ನೀವು ಅದೇ ಸ್ಥಳದಲ್ಲಿ ನೀವು ಇದ್ದೀರಾ ಅಥವಾ? ಅದೇ ಸ್ಥಳದಲ್ಲಿ ಇದ್ದೀನಿ. ಅದಾದಮೇಲೆ ಲಾಸ್ಟ್ ಇಯರ್ ನಾನು ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು ಅಂತೇಳಿ ಬಯಸಿದೆ. ಓಕೆ. ಆವಾಗ ನಮ್ಮ ವಿಶ್ವಾಸಿಗಳು ಸ್ವಲ್ಪನೂ ಕೂಡ ಅವರು ಒಪ್ತಾ ಇಲ್ಲ. ನಾನು ಹೇಳಿದೆ, ನನ್ನ ಪೀರಿಯಡ್ ಮುಗೀತು, ನಾನು ಬೇರೆ ಯಾವುದೊಂದು ಸೇವಾ ಪ್ಲೇಸ್ ನಾನು ಹೋಗ್ಬೇಕಂತೇಳಿ ಇರುವಾಗ ನನ್ನ ಅಲ್ಲಿರುವಂಥ ನಮ್ಮ ಸಭೆ ವಿಶ್ವಾಸಿಗಳು ಒಪ್ಪಲೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ನಾನು ಇದ್ದೀನಿ. ಇನ್ನೂ ದೇವರು ನಡೆಸಿದರೆ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾ? ನನಗೆ ಹಾಗೇನೇ ಇರೋದು. ಯಾಕಂದರೆ ಈ ಒಂದು ಹೊಸ ಸೇವೆಯ ರುಚಿ ನನಗೆ ಸಿಕ್ತು. ಯಾವ ರೀತಿಯಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡ್ಬೋದು, ಯಾವ ರೀತಿಯಲ್ಲಿ ಹೋದರೆ ಏನೇನಾಗುತ್ತೆ ಅಂತೇಳಿ ಅದರ ಒಂದು ಐಡಿಯಾ ನನಗೆ ಸಿಕ್ತು. ಅಂದರೆ ನೀವು ಇನ್ನೊಂದು ಸ್ಥಳವನ್ನು ಆರಿಸುವಂಥದ್ದು ಯಾವುದೇ ಸ್ಥಳದಲ್ಲಿ ಇಲ್ಲದಂಥ ಸ್ಥಳಕ್ಕೆ ನೀವು ಖಂಡಿತ ಹಾಗೆ ಬಯಸಿ. ಯಾಕಂದರೆ ಅದೇ ಒಂದು ಮುಖ್ಯ ಧ್ಯೇಯ ಆಗಿರ್ತದೆ. ನಿಮಗೆ ದೇವರು ಕೊಟ್ಟಂಥ ದರ್ಶನ ಕೂಡ ಅದೇ. ಹೌದು. ಫಸ್ಟೇ ಈ ನಡುವೆಯಲ್ಲಿ ಹೆಚ್ಚು ಕಡಿಮೆ ನೀವು 12 ವರ್ಷಗಳ ಸೇವೆ ಅನುಭವ ನಿಮ್ಮಲ್ಲಿದೆ. 12 ವರ್ಷಗಳ ಈ ರೀತಿ ಅನುಭವದಲ್ಲಿದ್ದಾಗ
ನೀವು ಹೇಳ್ಬೋದಾ ಯಾವುದು ನನಗೆ ಕಹಿಯಾದ ಅನುಭವ ಅಂತ ಅಂದರೆ ತುಂಬ ಕಷ್ಟದ ಅನುಭವ ಹಾಗೆ ಸಂತೋಷದ ಅನುಭವ ನೀವು ಹೇಳ್ಬೋದಾ? ಹೇಳ್ಬೋದು. ನಾನು ಈ ಸೇವೆ ಬರೋ ಟೈಮಲ್ಲಿ ಈ ಫೈನಾನ್ಸ್ಲಿ ಕಷ್ಟ ಅನುಭವಿಸುವಂಥ ಸುಮಾರು ಜನರನ್ನು ನಾನು ನೋಡಿದ್ದೀನಿ. ಮಕ್ಕಳ ಫೀಸ್ ವಿಷಯದಲ್ಲಿ, ಅವ್ರ ಊಟದ ವಿಷಯದಲ್ಲಿ, ವೆಹಿಕಲ್ ವಿಷಯದಲ್ಲಿ ಸುಮಾರು ಕಷ್ಟಪಡುವಂಥವ್ರು ನಾನು ನೋಡಿದ್ದೀನಿ. ಅವಾಗ ನಾನು ದೇವ್ರ ಹತ್ರ ಒಂದೇ ಕೇಳ್ಕೊಂಡೆ, ದೇವ್ರು ನನ್ನ ರಿಲೇಷನ್ ಹತ್ರ ನಾನು ಹೋಗಲ್ಲ, ಅವಾಗ ಇನ್ನೊಬ್ಬರ ಹತ್ರ ನನ್ನ ಕೈ ಚಾಚಬಾರ್ದು, ನೀನು ನನ್ನ ನಡೆಸ್ಬೇಕಂತೇಳಿ. ಸೊ ಈ ಅಪ್ ಟು 7 years ಚಿತ್ರದುರ್ಗ ಟೌನಲ್ಲಿ ದೇವರು ಆ ರೀತಿಯಲ್ಲಿ ನಡೆಸಿದ್ದಾರೆ. ಫೈನಾನ್ಸ್ಲಿ ಪ್ರಾಬ್ಲಮ್ಸು ಸಮ್ಟೈಮ್ಸ್ ಕೆಲವೊಂದು ಸರಿ ಬಂದಿದೆ, ಇಲ್ಲ ಅಂತಲ್ಲ, ಆದರೂ ತುಂಬ ಕಷ್ಟದಲ್ಲಿ ಹೋಗಲಿಕ್ಕೆ ದೇವ್ರ ಅವಕಾಶ ಕೊಡಲಿಲ್ಲ. ಸೊ ನನಗೆ ಆ ಒಂದು ಪ್ರಾಮಿಸ್ ಮಾಡಿದರು ಪ್ರವಾದಿ ಮೂಲಕ, ಮೋಶೆ ಹಾಗೆ ನೀನೊಬ್ಬ ನಾಯಕನನ್ನಾಗಿ ನಡೆಸ್ತೇನೆ ಅಂತಲೇ ಒಂದು ಪ್ರಾಮಿಸ್ ನನಗಿತ್ತು. ಸೊ ಆರ್ಥಿಕವಾಗಿ ನನಗೆ ಕಷ್ಟಪಡಲಿಕ್ಕೆ ಸಾಧ್ಯವಾಗಲಿಲ್ಲ ದೇವರದೊಂದು ಕೃಪೆ ಸಹಾಯದಿಂದ. ಅಷ್ಟೇ ನೀವು ಸ್ಟಾರ್ಟಿಂಗ್ ಒಂದು ಚಂಚಲ ಆದಿರ, ನೀವು ಸೇವೆಗೆ ಪ್ರಾರಂಭ ಮಾಡುವಾಗ ನಾನು ಇದು ಹೆಜ್ಜೆ ಇಟ್ಟದ್ದು ಸರಿಯಾ, ಹೆಜ್ಜೆ ಇಟ್ಟು ತಪ್ಪ, ಇವತ್ತು ನೀವೇನು ಹೇಳ್ತೀರಾ? ಇವತ್ತು ನಾನು ಅಷ್ಟು ಖುಷಿ ಪಡ್ತಾಯಿದ್ದೆ ನಿಜವಾಗ್ಲೂ. ನಾನು ಅವತ್ತು ನೆನೆಸೋಕ್ಕಿಂತಲೂ ದೇವರು ಅದ್ಭುತಕರವಾಗಿ ಇವತ್ತು ನನ್ನ ನಡೆಸಿದ್ದಾನೆ. ಕೆಲವೊಂದು ಭಾಗಗಳಲ್ಲಿ ಚಿತ್ರದುರ್ಗ IPC ಪಾಸ್ಟ್ ಅಂದ್ರೆ ಮೆನ್ಷನ್ ಆಗುವಂಥ ರೀತಿಯಲ್ಲಿ ದೇವರು ನನ್ನನ್ನು ನಡೆಸಿದ್ದಾರೆ. ಅಲ್ಲಿ IPC ಸಂಸ್ಥೆಯಲ್ಲಿ ಡಿಸ್ಟಿಕ್ನ ಕೋಆರ್ಡಿನೇಟರ್ ಆಗಿ ಸೇವೆ ಮಾಡ್ತಾಯಿದ್ದೀನಿ. ಮತ್ತು ಚಿತ್ರದುರ್ಗ ಪಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದೆ, ಅದರಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಸೇವೆ ಮಾಡ್ತಾಯಿದ್ದೀನಿ. ಮತ್ತು ಮೊನ್ನೆ ಇನ್ನೊಂದು ಸಂಘಟನೆ ಮಾಡಿದ್ರು, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಅಂತೇಳಿ, ಅದರಲ್ಲೂ ಸಹ ಜನರಲ್ ಸೆಕ್ರೆಟರಿಯಾಗಿ ಸೇವೆ ಮಾಡ್ತಾಯಿದ್ದೀನಿ. ಆಮೇಲೆ ಪ್ರೇಸರ ನಿಜವಾಗಿ ದೇವರು ಯಾವ ರೀತಿಯಲ್ಲಿ ಒಂದು ಏನು ತಪ್ಪಿ ಹೋಗಿದ್ದಂಥ ನಿಮ್ಮನ್ನು ದೇವರು ತನ್ನ ಸೇವಕರ ಮೂಲಕವಾಗಿ ತನ್ನ ಮಾತನ್ನು ಕಳಿಸಿ ನಿಮ್ಮನ್ನು ಸೇವೆಗೆ ಕರೆದ ರೀತಿ ನಿಜವಾಗಿ ಆತನು ಹೇಗೆ ನಿಲ್ಲಿಸಿದನೆಂಬುದಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ತಾ ಇದ್ದೀರಾ. ಪಾಸ್ಟ್ರೆ, ಇನ್ನೊಂದು ಪ್ರಶ್ನೆ, ನೀವತ್ತು ಸೇವೆ ಮಾಡ್ತಿದ್ದೀರಾ, ನಿಮ್ಮ ಮುಂದಿನ ಒಂದು ದರ್ಶನ ನಿಮ್ಮ ಏನಾಗಿದೆ? ಏನು ದರ್ಶನ ಇಟ್ಕೊಂಡವರಾಗಿ ನೀವು ಸೇವೆ ಮಾಡ್ತಾಯಿದ್ದೀರಿ? ನನಗೆ ಒಂದೇ ಕಡೆ ಸ್ಥಿರವಾಗಿರ್ಬೇಕಂತ ಮನಸ್ಸಿಲ್ಲ. ಸೊ ಈ ಥರ ಡ್ರೈ ಆಗಿರುವಂಥ ಪ್ಲೇಸಸ್ ಸುಮಾರು ಇದ್ದಾವೆ. ಚಿತ್ರದುರ್ಗ ಥರ ಡ್ರೈ ಆಗಿರುವಂತಹ ಪ್ಲೇಸಸ್, ನನ್ನ ನೀಡ್ಸ್ ಇರುವಂಥ, ನನ್ನ ಅವಶ್ಯಕತೆ ಇರುವಂತಹ ಸ್ಥಳಗಳು ಬೇರೆ ಇದ್ದಾವೆ. ಅಲ್ಲಿ ಹೋಗ್ಬೇಕಂತೇಳಿ ನಾನು ಬಯಸ್ತಾ ಇದ್ದೇನೆ. ಒಂದು. ಎರಡನೇದಾಗಿ ನನಗೆ ಗೊತ್ತಿರುವಂಥ ಸುಮಾರು ದೇವರ ಸೇವಕರು ಆರ್ಥಿಕವಾಗಿ ಕಷ್ಟಪಡ್ತಾ ಇದ್ದಾರೆ. ನಾನು ಜಸ್ಟ್ ಇವತ್ತು ಜರ್ನಿ ಮಾಡುವಾಗಲೂ ಹೇಳ್ತಿದ್ರು, ಪಾಸ್ಟ್ರಿ ಒಂದು ವೆಹಿಕಲ್ ವ್ಯವಸ್ಥೆ ಇಷ್ಟು ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ. ಆವಾಗ ನನ್ನ ಮನಸ್ಸಲ್ಲಿರೋದು, ದೇವರು ನನಗೇನಾದರೂ ಅನುಕೂಲ, ಆ ಒಂದು ಫೈನಾನ್ಸ್ಲಿ ಹೆಲ್ಪ್, ಒಂದು ಅನುಕೂಲ ನನಗೆ ಸಿಗೋದಾದರೆ ಅನೇಕ ದೇವರ ಸೇವಕರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಗುರಿ ನನ್ನ ಮನಸ್ಸಲ್ಲಿದೆ. ಪ್ರೈಸ್ ಲಾರ್ಡ್. ಇದು ನಿಮ್ಮ ಒಂದು ದರ್ಶನ, ಎರಡು ದರ್ಶನವುಳ್ಳವರಾಗಿ ನಿಜವಾಗಿ ನಿಮಗೆ ದೇವರು ಕೊಟ್ಟಂಥ ದರ್ಶನ ಅದು ವ್ಯತ್ಯಾಸವಾದ. ಯಾವುದೇ ಒಂದು ಡ್ರೈ ಆದಂಥ ಲ್ಯಾಂಡನ್ನು ನೀವು ಯೂಸ್ ಮಾಡಿ ಅಲ್ಲಿ ದೇವರ ಕಾರ್ಯ, ದೇವರ ಬೆಳೆಯನ್ನು, ಸುಗ್ಗಿಯನ್ನು ಕೊಯ್ಯಬೇಕೆಂಬ ನಿಮ್ಮ ಆಸೆ. ನಿಜವಾಗಿ ಇಸಾಕನ್ನು ಹೇಳ್ತಾನೆ, ಬೀಜವನ್ನು ಬರಗಾಲದಲ್ಲಿ ಬಿಚ್ಚಿದಾಗ 100ರಷ್ಟು ಪ್ರತಿಫಲ. ಅದೇ ನಿಮ್ಮ ಒಂದು ದರ್ಶನ. ದೇವರು ಖಂಡಿತ ನಿಮ್ಮನ್ನು ಮಾನಿಸ್ತಾನೆ. ಪಾಸ್ಟರ್, ಇದು ನೀವು ಅನುಭವದಿಂದ ಹೇಳ್ತಿದ್ದೀರ. ನೀವು ಯಾವುದು ಚಿತ್ರದುರ್ಗವನ್ನು ನೀವು ಅನುಭವದಲ್ಲಿ ಹೇಳ್ತಿದ್ದೀರ. ಪಾಸ್ಟರ್, ಕೊನೆಯ ಪ್ರಶ್ನೆ ನಿಮಗೆ, ನೀವು ನಮ್ಮ ವೀಕ್ಷಕರಿಗೆ, ಯವನಸ್ಥರಿದ್ದಾರೆ, ನೀವು ಯವನ ಪ್ರಾಯದಲ್ಲೇ ಸೇವೆಗೆ ಇಳಿದವರು, ಯವನಸ್ಥರಿದ್ದಾರೆ, ಸೇವೆಗೆ ಬರುವವರಿದ್ದಾರೆ, ಇನ್ನು ಅನೇಕ ರಕ್ಷಣೆ ಹೊಂದಲಿಕ್ಕಿದ್ದಾರೆ, ಅವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಸೇವೆಗೆ ಬರುವವರಿಗೆ ನನ್ನ ವೈಯಕ್ತಿಕ ಒಂದು ಆಲೋಚನೆ, ಒಂದು ಸಜೆಷನ್ ಏನಂದರೆ, ದೇವರು ನಿಮ್ಗೆ ಕರೆದ್ರೆ ಮಾತ್ರ ಸೇವೆಗೆ ಬರ್ರಿ. ದೇವರ ಸ್ವರ ಕೇಳಬೇಕು, ಅದು ದೃಢಪಡಿಸ್ಕೋಬೇಕು. ದೇವರು ಕರೆದಿದ್ದು ದೃಢಪಡಿಸ್ಕೊಂಡು ಸೇವೆಗೆ ಬರ್ರಿ. ಇಲ್ಲ ಕೆಲವರು ಬಂದು ಪ್ರವಾದನೆ ಹೇಳಿದರು ಅಂತ ನಾನು ಸೇವೆಗೆ ಬಂದೆ ಅಂಥವ್ರು ಸುಮಾರು ಜನ ನಾನು ನೋಡಿದ್ದೀನಿ. ಸೇವೆಯಲ್ಲಿ ಫೇಲ್ಯೂರ್ ಆಗಿರುವಂಥದ್ದನ್ನು ನಾನು ನೋಡಿದ್ದೀನಿ. ಅವಾಗ ನಿಮ್ಮ ಸೇವೆ ಕರುವಿಕೆ ದೃಢಪಡಿಸಿ ಸೇವೆಗೆ ನೀವು ಬನ್ನಿರಿ. ಎರಡನೇದಾಗಿ ಯೂತ್ಸಿಗೆ ನಾನು ಹೇಳೋದು, ನನಗೆ ಯೂತ್ಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಚರ್ಚಲ್ಲಿರೋದೇ ಸ್ಟೂಡೆಂಟ್ಸು, ಇದರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ. ಆವಾಗ ನೀವು ಯಾವ ಸಭೆಯಲ್ಲಿ ಹೋಗ್ತೀರೋ
ಆ ಸೇವಕರಿಗೆ ನೀವು ಏನು ಹೇಳಿ ಹೆಲ್ಪ್ ಆಗಿರ್ಬೇಕು. ನೀವು ಏನು ಹೇಳಿ ಮೋಶೆಯ ಕೈಗಳನ್ನು ಆಹಾರವನ್ನು ಮತ್ತು ಊರರು ಎತ್ತಿದಂಥ ರೀತಿಯಲ್ಲಿ ಸೇವಕರಿಗೆ ನೀವು ಸಪೋರ್ಟ್ ಆಗಿರ್ಬೇಕಂತೇಳಿ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ದಿ ಲಾರ್ಡ್. ನಿಜವಾಗಿ ಪಾಸ್ಟ್ರೆ, ನಿಜವಾಗಿ ಯೌವನಸ್ಥರಿಗೆ ನೀವು ಒಳ್ಳೆಯ ಒಂದು ಸಜೆಷನ್. ಇವತ್ತು ಯೌವನಸ್ಥರು ಸೇವೆಗೆ ಬರಲಿಕ್ಕೆ ಬಯಸುವವರಿಗೆ ನಿಮ್ಮ ಕರೆಯುವಿಕೆಯನ್ನು ದೃಢಪಡಿಸಿಕೊಳ್ಬೇಕು. ಎರಡನೇದಾಗಿ ಯೌವನಸ್ಥರಾಗಿರುವವರು ಸಭೆಯಲ್ಲಿ ಒಂದು ಆಧಾರ ಸ್ತಂಭವಾಗಿ ನಿಲ್ಲಬೇಕೆಂಬುದಾಗಿ ನಿಜವಾಗಿ ಅದು ಇವತ್ತು ನಮ್ಮ ಸಭೆಯಲ್ಲಿ ನಾವು ನೋಡಬೇಕಾಗಿದೆ. ಪ್ರಿಯ ವೀಕ್ಷಕರೇ, ನೀವು ಇವತ್ತಿನ ಸಾಕ್ಷಿಯನ್ನು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ದೇವ ಸೇವಕರ ಸಾಕ್ಷಿಯನ್ನು ನೀವು ಕೇಳಿದ್ದೀರಾ. ಯಾವ ರೀತಿಯಲ್ಲಿ ಅವರು ತಪ್ಪಿ ಹೋಗಿದ್ರೂ ಸಹ ಕರ್ತನವರನ್ನು ತಿರುಗಿ ತನ್ನ ಸೇವೆಗೆ, ತನ್ನ ಕಾರ್ಯಕ್ಕಾಗಿ ಆರಿಸಿಕೊಂಡನು ಮತ್ತು ಯಾವ ರೀತಿಯಲ್ಲಿ ಅವರನ್ನು ನಡೆಸಿದನೆಂಬುದಾಗಿ ನಾವು ಅನುಭವದಲ್ಲಿ ಅವರ ಸಾಕ್ಷಿಗಳನ್ನು ಕೇಳಿದ್ದೇವೆ. ನಿಮಗೆ ಉತ್ತೇಜನವಾಯಿತು ನೆನೆಸ್ತೇನೆ. ನಮ್ಮ ಮಧ್ಯದಲ್ಲಿ ಚಿತ್ರದುರ್ಗದಿಂದ ಇಲ್ಲಿ ಬಂದು ತಮ್ಮ ಸಾಕ್ಷಿಯನ್ನು ಆಶ್ರಯ ಟಿ ವಿಯಲ್ಲಿ ಹಂಚಿದಂಥ ದೇವಸೇವಕರಿಗೆ ನಮ್ಮ ಆಶ್ರಯ ಟಿ ವಿ ಪರವಾಗಿ ಮತ್ತು ವೀಕ್ಷಕರೆಲ್ಲರ ಪರವಾಗಿ ನಾವು ವಂದನೆ ಹೇಳೋಣ. ಪಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ನಿಮಗೂ ಸಹ ನಮಗೆ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಂತಹ ಆಶ್ರಯ ಟಿ ವಿಯವರಿಗೂ ಇದರ ಎಲ್ಲ ಎಕ್ಸಿಕ್ಯೂಟಿವ್ಗೂ ನನ್ನ ವೈಯಕ್ತಿಕವಾದ ಕೃತಜ್ಞತೆ ವಂದನೆ ಸಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ನಾನು ನೆನೆಸ್ತೇನೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು ಎಂಬುದಾಗಿ. ಇನ್ನೊಂದು ಸುವಾರ್ತಿಕರ ಅನುಭವವನ್ನು ನಿಮ್ಮ ಮುಂದೆ ಇನ್ನೊಂದು ಕಾರ್ಯಕ್ರಮದಲ್ಲಿ ತರಲಿಕ್ಕೆ ಬಯಸ್ತೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ ಟಿ ವಿ. ವಂದನೆಗಳು.